ಅವ್ವ ನನ್ಗೆ ಹಸ್ವಾಗಿದೆ, ಊಟ ಕೊಡು. ಹೇ ಹೋಗ್ಲೆ, ನನ್ಗೇನ್ ಸಹಾಯ ಮಾಡಲ್ಲ ನೀನು, ನಿನಗೆ ಯಾಕೆ ಕೊಡ್ಲಿ ನಾನು ಊಟ? ಅವ್ವ ನನ್ಗ ಊಟ ಕೊಡ್ಲಿಲ್ಲಲ್ಲ ನೀನು. ಇರು, ಅಪ್ಪನ್ ಮುಂದೆ ಹೇಳ್ಕ್ಯಾಸಿ, ಅಪ್ಪನ್ ಕರ್ಕೊಂಡ್ ಬರ್ತೀನಿ. ಅಪ್ಪ ಅವ್ವ ನನ್ಗ ಊಟ ಕೊಡಕತ್ತಿಲ್ಲ. ಯಾಕ್ ಮಗಳೇ ಎದಕ್ ಕೊಡಾಕತ್ತಿಲ್ಲ ಆಕಿ? ಎದಕ್ಕಂತ ಗೊತ್ತಿಲ್ಲಪ್ಪ ನನ್ಗ. ಹೌದಾ, ಸರಿ ಹಾಗಾದ್ರೆ ನಡಿ ಮನೆಗೆ, ನಾ ಕೇಳ್ತೀನಿ. ಲೇ ಇವಳೆ ಎದಕ್ ನನ್ ಮಗಳೇ ಊಟ ಕೊಡಾಕತ್ತಿಲ್ಲ ಅಂತಲ್ಲ, ಯಾಕೆ ಸೊಕ್ಕೆ ನಿನಗ? ಅಯ್ಯೋ ಅದಂಗಲ್ಲ ರೀ, ನಿನ್ ಮಗಳ ಏನ್ ಮಾಡಿದ್ಲ ಅಂತ ಗೊತ್ತೇನ್ರಿ ನಿಮ್ಗ? ಏನ್ ಮಾಡಿದ್ಲ ನನ್ ಮಗಳ ಅಂತದ್ ಊಟ ಕೊಡ್ಲಾರ್ದಂತದ್? ಇನ್ನೊಮ್ಮೆ ಹಿಂಗ್ ಮಾಡಿದ್ರ ನೋಡ ನಿನ್ ಚರ್ಮನ ಸುಲಿತೀನಿ. ಬಂದ್ಬಿಡಿ, ಮಗಳ ಮಾತ ಕೇಳ್ಕೊಂಡ ನನ್ ಬಯ್ಯಾಕ್ ಅಪ್ಪ ಮಗಳ ಇಬ್ರು ಸರಿಯಾಗಿದ್ದೀರಾ? ನಿಮ್ಮಿಬ್ರು ಸಲುವಾಗಿ ನನ್ಗಂತೂ ಸಾಕಾಗೋಗಿದೆ. ಎಲ್ಲದಕ್ಕೂ ನನಗ್ ಬೈತಾ ಇರ್ತೀರಾ? ಲೇ ಇವಳೆ ಅದು ಹಂಗಲ್ಲ ಕಣೆ, ನಾನ್ ನಿನ್ ಸಿಟ್ಟಲ್ ಅಂದಿದ್ದು. ಆಗಲ್ಲ ರೀ, ಇನ್ಮೇಲಿಂದ ನಾನಂತೂ ಈ ಮನೇಲಿ ಇರಲ್ಲ. ನೀವು ನಿಮ್ ಮಗಳು ಇಬ್ರೇ ಚೆನ್ನಾಗಿರಿ ಈ ಮನೇಲಿ. ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ. ಬೇಡ ಕಣೆ, ಹೋಗ್ಬೇಡ. ಇಷ್ಟಕ್ಕೆಲ್ಲ ಈಗ ಅಂದ್ರೆ ಹೆಂಗೆ? ನನ್ನನ್ ಬಿಟ್ಬಿಡಿ, ನಾ ಹೋಗ್ತೀನಿ ಅಷ್ಟೇ. ಅಯ್ಯೋ ಹೋಗ್ಬೇಡ ಕಣೆ, ನಿಲ್ಲು. ಹಂಗೆಲ್ಲ ಮಾಡ್ಬೇಡ. ಹೋಗ್ಬೇಡ ಬೇಯವ್ವ, ಇನ್ನೊಮ್ಮೆ ಹಿಂಗ್ ಮಾಡಲ್ಲ ನಾನು. ಇನ್ನೊಮ್ಮೆ ನನ್ಗ ಹಿಂಗ್ ಬೈಬೇಡ್ರಿ, ನಿಮ್ ಮಗಳ ಮಾತಾ ಕೇಳಿ. ಸರಿ ಆಯ್ತು, ಬೈಯಲ್ಲ. ಸುಮ್ನೆ ನಿನ್ಗ ನಡಿ ಮನೆಗೆ. ಮಗಳೇ, ಇನ್ಮೇಲಿಂದ ಅಮ್ಮನ್ ಮಾತಾ ಕೇಳ್ಬೇಕು ನೀನು, ಮತ್ತೆ ಅಮ್ಮಗ ಸಹಾಯ ಕೂಡ ಮಾಡ್ಬೇಕು. ಅರ್ಥ ಆಯ್ತಾ? ಆಯ್ತಪ್ಪ, ನೀವ್ ಹೇಳಿದಂಗೆ ಮಾಡ್ತೀನಿ ಇನ್ಮೇಲಿಂದ.